ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಡಾಲರ್ ತನ್ನ ಡಿಮ್ಯಾಂಡ್ ಅನ್ನು ಕಳ್ಕೊಳ್ತಾ ಇದೆ. ಡಾಲರ್ ಇಂಡೆಕ್ಸ್ ಕೂಡ ಇತ್ತೀಚೆಗೆ ಡಾಲರ್ನ ತೀವ್ರ ಕುಸಿತವನ್ನು ತೋರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ IMF ಕೂಡ ಒಂದು ದೊಡ್ಡ ಆಘಾತಕಾರಿ ಎಚ್ಚರಿಕೆಯನ್ನು ಕೊಡುವ ಮೂಲಕ ಅಮೆರಿಕದ ಹಣೆಗೆ ಮತ್ತೊಂದು ಮಳೆ ಹೊಡೆಯುವ ಕೆಲಸವನ್ನು ಮಾಡಿದೆ. ಹಾಗಾದ್ರೆ ಅಮೆರಿಕದ ಕುಸಿತ ಅನ್ನೋದು ಜಾಗತಿಕವಾಗಿ ಆರ್ಥಿಕ ಸಂಕಷ್ಟಕ್ಕೆ ಕಾರಣ ಆಗುತ್ತಾ? IMF ಹೇಳ್ತಾ ಇರೋದು ಏನು? ಜಗತ್ತಿನ ನಾನಾ ದೇಶಗಳ ಫಾರೆಕ್ಸ್ ರಿಸರ್ವ್ ಅಲ್ಲಿ ಅತಿ ದೊಡ್ಡ ಸ್ಥಾನವನ್ನು ಪಡ್ಕೊಂಡಿರುವ ಅಮೆರಿಕದ ಡಾಲರ್ಗೆ ಇದ್ದಕ್ಕಿದ್ದ ಹಾಗೆ ಏನಾಗ್ತಾ ಇದೆ? ಡಾಲರ್ ಮೌಲ್ಯ ಕುಸಿತವನ್ನು ಕಾಣ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕನ್ ಡಾಲರ್ ಅದು ಇವತ್ತೂ ಕೂಡ ಜಾಗತಿಕ ಕರೆನ್ಸಿನೇ. ಒಂದು ಕಾಲಕ್ಕೆ ಜಗತ್ತಿನ 80% ಹೆಚ್ಚು ವಿದೇಶಿ ವ್ಯಾಪಾರ ವಹಿವಾಟುಗಳು ಡಾಲರ್ ಮೂಲಕ ನಡೀತಾ ಇದ್ವು. ಅಮೆರಿಕದ ಡಾಲರ್ ಮೇಲೆ ಜಗತ್ತಿಗೆ ವಿಶೇಷವಾದ ನಂಬಿಕೆ, ಡಾಲರ್ ಸ್ಟೇಬಲ್ ಆಗಿರುತ್ತೆ ಅನ್ನೋ ಭರವಸೆ. 70ರ ದಶಕದಲ್ಲಿ ಒಮ್ಮೆ ಡಾಲರ್ ಒಂದು ದೊಡ್ಡ ಜರ್ಕನ್ನು ಅನುಭವಿಸೋ ಕಾಲ ಬಂತಾದರೂ ಆ ನಂತರ ಪೆಟ್ರೋ ಡಾಲರ್ ಅಂದರೆ ಪೆಟ್ರೋಲಿಯಂ ಖರೀದಿಗೆ ಡಾಲರ್ ಅನ್ನು ಬಳಸೋದಕ್ಕೆ ಅರಬ್ ದೇಶಗಳ ಮನವೊಲಿಸಿದ ಅಮೆರಿಕ ಡಾಲರ್ ಪ್ರಾಬಲ್ಯ ಕಡಿಮೆ ಆಗದ ಹಾಗೆ ನೋಡ್ಕೊಳ್ತು. ಹೀಗಾಗಿ ಇವತ್ತಿಗೂ ಡಾಲರ್ ಅನ್ನೋದು ಜಾಗತಿಕ ಕರೆನ್ಸಿಗಳ ರಾಜ ಅಂತಲೇ ಅನ್ನಿಸ್ಕೊಳ್ತಾ ಇದೆ. ಬ್ರಿಕ್ಸ್ ದೇಶಗಳು ಮತ್ತು ಒಂದಷ್ಟು ಯುರೋಪಿಯನ್ ದೇಶಗಳು ಹಾಗೆ ಅರಬ್ ದೇಶಗಳು ಈಗೀಗ ಡಾಲರನ್ನು ಹೊರತುಪಡಿಸಿ ತಮ್ಮದೇ ಕರೆನ್ಸಿಲಿ ವ್ಯಾಪಾರ ವಹಿವಾಟುಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ಆದರೂ ಇವತ್ತಿಗೂ 58% ಹೆಚ್ಚು ಜಾಗತಿಕ ವಹಿವಾಟುಗಳು ನಡೆಯೋದು ಡಾಲರ್ ಮೂಲಕನೇ. ಇಂಥ ಡಾಲರ್ ಕಳೆದ 1 ವರ್ಷದಿಂದ ಕುಸಿತವನ್ನು ಕಾಣ್ತಾ ಇದೆ. ಕಳೆದ 12 ತಿಂಗಳಲ್ಲಿ ಸುಮಾರು 10.87% ಕುಸಿತವನ್ನು ಕಂಡಿರೋ ಡಾಲರ್ ಇವತ್ತು ಕೂಡ 96ಕ್ಕೆ ಕುಸಿತವನ್ನು ಕಾಣ್ತು. ಆನಂತರ ಸ್ವಲ್ಪ ಚೇತರಿಕೆಯಲ್ಲಿ ಕಾಣಿಸ್ತಾದರೂ ದೊಡ್ಡ ಮಟ್ಟದಲ್ಲಿ ಯಾವ ಬದಲಾವಣೆಯೂ ಆಗಿರಲಿಲ್ಲ. ಇನ್ನು ಈ ಕುಸಿತದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಒಂದು ಸ್ವಲ್ಪ ಕೇಳಿಸ್ಕೊಂಡು ಬಿಡಿ. Value of the dollar. Do you think it's declined too much? No, I think it's great. I mean, the value of the dollar. Look at the business we're doing. No, dollar's doing great. ಇಲ್ಲ, ಅವರು ಹೇಳ್ತಾ ಇರೋದು ನಿಜ ಅಲ್ಲ ಅನ್ನೋದನ್ನ ಇಂಡೆಕ್ಸ್ ತೋರಿಸ್ತಾ ಇದೆ. ಆದರೂ ಹೀಗೆ ಹೇಳೋ ಮೂಲಕ ಆದರೂ ಒಂದಷ್ಟು ಕುಸಿತ ನಿಂತು ಚೇತರಿಕೆ ಶುರು ಆಗಬಹುದು ಅನ್ನೋ ಆಸೆಯೊಂದಿಗೆ ಡೊನಾಲ್ಡ್ ಟ್ರಂಪ್ ಡಾಲರ್ ಆರೋಗ್ಯಕರವಾಗೇ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಡಾಲರ್ ಇಂಡೆಕ್ಸ್ ಅಂದರೆ ಏನು? ಡಾಲರ್ನ ಮೌಲ್ಯವನ್ನು ಹೇಗೆ ನಿರ್ಧಾರ ಮಾಡ್ತಾರೆ? ಗೆಳೆಯರೆ, ಡಾಲರ್ ಇಂಡೆಕ್ಸ್ ಅಥವಾ DXY ಅನ್ನೋದು ಅಮೆರಿಕನ್ ಡಾಲರಿನ ಮೌಲ್ಯವನ್ನು ಜಗತ್ತಿನ 6 ಪ್ರಮುಖ ವಿದೇಶಿ ಕರೆನ್ಸಿಗಳ ಬ್ಯಾಸ್ಕೆಟ್ ಜೊತೆ ಕಂಪೇರ್ ಮಾಡುತ್ತೆ. ಈ ಬುಟ್ಟಿಲಿ ಯೂರೋ ಇರುತ್ತೆ, ಜಾಪನೀಸ್ ಯೆನ್ ಇರುತ್ತೆ, ಬ್ರಿಟಿಷ್ ಪೌಂಡ್, ಕೆನಡಿಯನ್ ಡಾಲರ್, ಸ್ವೀಡಿಷ್ ಕರೆನ್ಸಿ, ಸ್ವಿಸ್ ಫ್ರಾಂಕ್ ಕೂಡ ಇರುತ್ತೆ. ಅದರಲ್ಲಿ ಯೂರೋದ ವೈಟೇಜ್ ಉಳಿದೆಲ್ಲ ಕರೆನ್ಸಿಗಳಿಗಿಂತ ಹೆಚ್ಚಿರುತ್ತೆ. ಈ ಎಲ್ಲ ಕರೆನ್ಸಿಗಳ ವೈಟೇಜನ್ನು ಡಾಲರ್ನ ವಿನಿಮಯ ದರದೊಂದಿಗೆ ವೆಯ್ಟೆಡ್ ಜಿಯೋಮೆಟ್ರಿಕ್ ಮೀನ್ ಆಧಾರದಲ್ಲಿ ಲೆಕ್ಕ ಹಾಕ್ತಾರೆ. ಇಲ್ಲಿ ಡಾಲರ್ ತುಂಬ ಆರೋಗ್ಯಕರವಾಗಿದ್ರೆ ಅದು ಇಂಡೆಕ್ಸ್ ಅಲ್ಲಿ 100ರ ಮಟ್ಟದಲ್ಲಿ ಮತ್ತು ಅದಕ್ಕಿಂತ ಮೇಲೆ ಕಾಣಿಸ್ಕೋಬೇಕು. ಆದರೆ ಕಳೆದ 1 ವರ್ಷದಿಂದಲೂ ಅದು 100ರ ಮೇಲೆ ಇರೋದು ಬಿಡಿ, 100ನ್ನು ಕೂಡ ಮುಟ್ಟಿಲ್ಲ. ಇದು ಡಾಲರ್ ಮೌಲ್ಯದ ಕುಸಿತವನ್ನು ತೋರಿಸ್ತಾ ಇದೆ. ಯಾಕೆ ಹೀಗೆ? ಗೆಳೆಯರೆ, ಡಾಲರ್ ಮೌಲ್ಯವನ್ನು ಕಳ್ಕೊಳ್ಳೋದಕ್ಕೆ ಇಲ್ಲಿ ಸಾಕಷ್ಟು ಕಾರಣಗಳಿವೆ. ಅಮೆರಿಕ ಸದ್ಯಕ್ಕೆ ವಿಪರೀತ ಸಾಲ ಮಾಡಿಕೊಂಡಿದೆ. ಅವರ GDPಯನ್ನು ಮೀರಿ ಅವರು ಸಾಲ ಮಾಡಿದ್ದಾರೆ. ಅಮೆರಿಕದ ಸಾಲ $38 ಟ್ರಿಲಿಯನ್, GDP $31.8 ಟ್ರಿಲಿಯನ್. ಹಾಗೆ ಅವರ ಬಜೆಟ್ ಕೊರತೆ 2025ರಲ್ಲಿ $1.7 ಟ್ರಿಲಿಯನ್ ಗಳಷ್ಟಿತ್ತು. ಇದು GDPಯ 6%. ಇನ್ನು ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ವಿಪರೀತ ಪ್ರಮಾಣದ ರಾಜಕೀಯ ಹಾಗೂ ಆರ್ಥಿಕ ಅಸ್ಥಿರತೆ ಉಂಟಾಗ್ತಾ ಇದೆ. ನಾನಾ ದೇಶಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಅನ್ನು ಹೇರ್ತಾ ಇದ್ದಾರೆ, ವ್ಯಾಪಾರ ಯುದ್ಧಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ, ತಮ್ಮ ಮಿತ್ರ ದೇಶಗಳನ್ನು ಕೂಡ ದೂರ ಮಾಡ್ಕೋತಾ ಇದ್ದಾರೆ. ಯಾವಾಗ ಟ್ರಂಪ್ ಯಾರ ವಿರುದ್ಧ ಯಾವ ರೀತಿಯ ಯುದ್ಧವನ್ನು ಘೋಷಣೆ ಮಾಡ್ತಾರೋ, ಯಾರ ಮೇಲೆ ನಿರ್ಬಂಧಗಳು ಬೀಳುತ್ತವೋ, ಯಾವ ದೇಶ ಟ್ಯಾರಿಫ್ಗೆ ತುತ್ತಾಗುತ್ತೋ ಅನ್ನೋದು ಗೊತ್ತಿಲ್ಲದ ಅತಂತ್ರ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಹೀಗಾಗಿ ಹೂಡಿಕೆದಾರರಿಗೆ ಅಮೆರಿಕದ ಮೇಲೆ ನಂಬಿಕೆ ಹೋಗ್ತಾ ಇದೆ. ಇದು ಕೂಡ ಡಾಲರ್ ಮೌಲ್ಯದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಇನ್ನು ಅಮೆರಿಕದ ಫೆಡರಲ್ ಬ್ಯಾಂಕ್ ದರ ಕಡಿಮೆ ಮಾಡ್ತಾ ಇದೆ. ಇದರಿಂದ ಮಾರ್ಕೆಟ್ಗೆ ಬರುವ ಡಾಲರ್ನ ಪ್ರಮಾಣ ಹೆಚ್ಚಾಗುತ್ತೆ. ಇದು ಕೂಡ ಡಾಲರ್ ಮೌಲ್ಯದ ಕುಸಿತಕ್ಕೆ ಕಾರಣ ಆಗುತ್ತೆ. ಹಾಗೆ ನಾನಾ ದೇಶಗಳು, ಅದರಲ್ಲೂ ಬ್ರಿಕ್ಸ್ ದೇಶಗಳು ತಮ್ಮ ಅಮೆರಿಕನ್ ಟ್ರೆಜರಿ ಅಸೆಟ್ಸ್ ಅನ್ನ ಡಂಪ್ ಮಾಡ್ತಾ ಇವೆ. ಗೆಳೆಯರೆ, ಟ್ರೆಜರಿ ಅಸೆಟ್ಸ್ ಅಂದರೆ ಏನು, ಅದನ್ನು ಡಂಪ್ ಮಾಡಿದರೆ ಏನಾಗುತ್ತೆ ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇಲ್ಲಿ ಭಾರತ 22% ತನ್ನ ಅಮೆರಿಕನ್ ಅಸೆಟ್ಸನ್ನು ಕಡಿಮೆ ಮಾಡಿಕೊಂಡಿದೆ. ಚೈನಾ, ಬ್ರೆಜಿಲ್ಗಳು ಕೂಡ ಅದೇ ಹಾದಿಲಿ ನಡೀತಾ ಇವೆ. ಇನ್ನು ಈಗ ಕೆಲ ಯುರೋಪಿಯನ್ ದೇಶಗಳು ಕೂಡ
ತಮ್ಮ ಅಮೆರಿಕನ್ ಟ್ರೆಜರಿ ಅಸೆಟ್ಸ್ ಅನ್ನ ಡಂಪ್ ಮಾಡೋದಕ್ಕೆ ಶುರು ಮಾಡಿವೆ. ಈ ಅಸೆಟ್ಸ್ ಡಂಪಿಂಗ್ ಅನ್ನೋದು ಕೂಡ ಡಾಲರ್ ಮೌಲ್ಯ ಕುಸಿತಕ್ಕೆ ಕಾರಣ ಆಗ್ತಾ ಇದೆ. ಹೀಗೆ ಅಸೆಟ್ ಡಂಪ್ ಮಾಡ್ತಾ ಇರೋ ದೇಶಗಳು ಹಾಗೂ ಹೂಡಿಕೆದಾರರು ಆ ಹಣವನ್ನ ಚಿನ್ನ ಬೆಳ್ಳಿ ಮೇಲೆ ಹೆಚ್ಚು ಹೂಡೋದಕ್ಕೆ ಶುರು ಮಾಡಿದ್ದಾರೆ. ಅದರ ಪರಿಣಾಮವನ್ನ ನೀವು ಕೆಲ ತಿಂಗಳುಗಳಿಂದ ನೋಡ್ತಾ ಇದ್ದೀರಿ. ಈಗಂತೂ 24 ಕ್ಯಾರೆಟ್ಸ್ ಚಿನ್ನ 10 ಗ್ರಾಮ್ಗೆ 1,70,000 ಮುಟ್ಟುತ್ತಾ ಇದೆ. ಇನ್ನು ಡಾಲರ್ ಮೌಲ್ಯ ಕುಸಿತದಿಂದ ಏನಾಗುತ್ತೆ? ಭಾರತದ ರೂಪಾಯಿಯ ಮೌಲ್ಯ ಕುಸಿದ್ರೆ ಏನಾಗುತ್ತೋ ಅದೆಲ್ಲ ಕೂಡ ಡಾಲರ್ ಮೌಲ್ಯ ಕುಸಿತದಿಂದ ಕೂಡ ಆಗುತ್ತೆ. ಜೊತೆಗೆ ಭಾರತದ ರೂಪಾಯಿಯ ಮೌಲ್ಯ ಕುಸಿದ್ರೆ ಅದರ ಪರಿಣಾಮ ಭಾರತದ ಮೇಲೆ ಮಾತ್ರ ಆಗುತ್ತೆ. ಆದರೆ ಡಾಲರ್ನ ಮೌಲ್ಯ ಕುಸಿತದಿಂದ ಇಡೀ ಜಗತ್ತಿನ ಮೇಲೆ ಅದರ ನೆಗೆಟಿವ್ ಪರಿಣಾಮಗಳು ಉಂಟಾಗೋದಕ್ಕೆ ಶುರು ಆಗುತ್ತವೆ. ಒಂದು ದೇಶದ ಕರೆನ್ಸಿಯ ಮೌಲ್ಯ ಕಡಿಮೆ ಆದರೆ ಆ ದೇಶ ಮಾಡುವ ರಫ್ತುಗಳು ಲಾಭದಾಯಕ ಅನ್ನಿಸ್ಕೊಳುತ್ತವೆ, ಆಮದುಗಳು ನಷ್ಟಕ್ಕೀಡಾಗ್ತಾ ಹೋಗುತ್ತವೆ. ಅಮೆರಿಕದ ಮಟ್ಟಿಗೆ ಇದನ್ನು ನಾವು ನೋಡೋದಾದ್ರೆ ಅಮೆರಿಕ ತಾನು ಮಾಡೋ ರಫ್ತುಗಳಿಗೆ ಅಮೆರಿಕದ ಆಮದುಗಳು ಹೆಚ್ಚಿರುತ್ತವೆ. ಹೀಗಾಗಿ ಅಲ್ಲಿ ಟ್ಯಾರಿಫ್ನ ಕಾರಣಕ್ಕೆ ಹೆಚ್ಚಾಗಿರೋ ಬೆಲೆಯ ಜೊತೆಗೆ ಡಾಲರ್ ಮೌಲ್ಯದ ಕುಸಿತ ಕೂಡ ಬೆಲೆ ಏರಿಕೆಗೆ ಕಾರಣ ಆಗುತ್ತೆ. ಹಾಗೆ ಹೂಡಿಕೆದಾರರ ವಿಶ್ವಾಸ ನಿರಂತರವಾಗಿ ಕುಗ್ಗುತ್ತಾ ಹೋಗುತ್ತೆ. ಟ್ರೆಜರಿ ಬಾಂಡ್ಗಳ ಮಾರಾಟದ ಪ್ರಮಾಣ ಮತ್ತಷ್ಟು ಹೆಚ್ಚಾದ್ರೆ ಡಾಲರ್ ಮೌಲ್ಯ ಇನ್ನೂ ಕುಸಿತವನ್ನು ಕಾಣ್ತಾ ಹೋಗುತ್ತೆ. ಹಾಗೆ ಅಮೆರಿಕದ ಷೇರು ಮಾರುಕಟ್ಟೆ ಮೇಲೆ ಕೂಡ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇನ್ನು ಅಮೆರಿಕದ ಡಾಲರ್ ಮೌಲ್ಯ ಕಡಿಮೆ ಆಗ್ತಾ ಇರೋ ಹಿನ್ನೆಲೆಯಲ್ಲೇ ಜಗತ್ತಿನ ಇನ್ನುಳಿದ ಕರೆನ್ಸಿಗಳು ತಮ್ಮ ಮೌಲ್ಯವನ್ನು ವೃದ್ಧಿ ಮಾಡಿಕೊಳ್ತಾ ಇವೆ. ಯುರೋ, ಆಸ್ಟ್ರೇಲಿಯನ್ ಡಾಲರ್, ಜಪಾನಿನ ಎನ್, ಬ್ರಿಟನ್ನಿನ ಪೌಂಡ್ ಇವೆಲ್ಲ ಕೂಡ ಮೌಲ್ಯವನ್ನು ಹೆಚ್ಚು ಮಾಡಿಕೊಳ್ತಾ ಸ್ಟ್ರಾಂಗ್ ಆಗ್ತಾ ಇರೋದು ಗೋಚರವಾಗ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ IMF ಕೂಡ ಅಮೆರಿಕಾಗೊಂದು ದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ಮುಂದಾಗಿದೆ. ಅಮೆರಿಕಾದ ಡಾಲರ್ ಕುಸಿತವನ್ನು ಕಾಣ್ತಾ ಇರೋ ಸಂದರ್ಭದಲ್ಲಿ ಈ ಅಸ್ಥಿರತೆಯನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ MD ಕ್ರಿಸ್ಟಲಿನಾ ಜಾರ್ಜಿಯೇವಾ ಜಗತ್ತಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಜಗತ್ತು ಅತಿ ಹೆಚ್ಚಾಗಿ ಅಮೆರಿಕದ ಡಾಲರ್ ಮೇಲೆ ಆಧಾರಪಟ್ಟಿದೆ. ಜಗತ್ತಿನ ಫಾರೆಕ್ಸ್ ರಿಸರ್ವ್ ಅಲ್ಲಿ ಅಮೆರಿಕನ್ ಡಾಲರ್ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಹಾಗೆ ಜಗತ್ತಿನ ನಾನಾ ದೇಶಗಳು ಅಮೆರಿಕದ ಟ್ರೆಜರಿಯ ಮೇಲೆ ಅತಿ ಹೆಚ್ಚು ಹೂಡಿಕೆಯನ್ನು ಮಾಡಿವೆ. ಈ ಹೂಡಿಕೆಗಳು ಕೂಡ ಡಾಲರ್ ಅಲ್ಲೇ ಆಗಿರುತ್ತವೆ. ಹೀಗಿರುವಾಗ ಒಂದು ವೇಳೆ ಅಮೆರಿಕದ ಡಾಲರೇ ಮೌಲ್ಯವನ್ನು ಕಳ್ಕೊಂಡ್ರೆ ಜಗತ್ತು ದೊಡ್ಡ ಮಟ್ಟದ ಆರ್ಥಿಕ ನಷ್ಟಕ್ಕೀಡಾಗಬೇಕಾಗಿ ಬರುತ್ತೆ. ಇಂಥ ಪರಿಸ್ಥಿತಿ ಬರೋ ಮೊದಲೇ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅಂತ ಕ್ರಿಸ್ಟಲಿನಾ ತಿಳಿಸಿದ್ದಾರೆ. ಇನ್ನು IMF ಕೂಡ ತನ್ನ ವಹಿವಾಟುಗಳನ್ನು ಡಾಲರಲ್ಲೇ ಮಾಡೋದು, ಅವರು ಸಾಲ ಕೊಡೋದು, ಸಾಲ ವಾಪಸ್ ತಗೊಳ್ಳೋದು, ಬಡ್ಡಿ ತಗೊಳ್ಳೋದು ಎಲ್ಲ ಕೂಡ ಡಾಲರ್ಗಳ ರೂಪದಲ್ಲೇ. ಹೀಗಿರುವಾಗ ಡಾಲರ್ನ ಮೌಲ್ಯ ಕುಸಿದ್ರೆ ಅವರ ಸಾಲದ ಮೌಲ್ಯ ಕೂಡ ಕುಸಿತವನ್ನು ಕಾಣುತ್ತೆ. ಸೊ ಇಲ್ಲಿ ಡಾಲರ್ನ ಮೌಲ್ಯ ಸಂಪೂರ್ಣವಾಗಿ ಕುಸಿತವನ್ನು ಕಾಣುತ್ತೆ. ಇದು ಹೀಗೆ ಆಗುತ್ತೆ ಅಂತಲ್ಲ, ಅದು ಊಹಾತ್ಮಕವೂ ಆಗಿರಬಹುದು. ಆದರೂ ಅಕಸ್ಮಾತ್ ಅಂಥದ್ದೇನಾದರೂ ಸಂಭವಿಸಿದರೆ ದೊಡ್ಡ ಮಟ್ಟದ ಪತನ ಉಂಟಾಗದ ಹಾಗೆ ನಾವು ಪರ್ಯಾಯ ಮಾರ್ಗಗಳ ಬಗ್ಗೆ ಯೋಚಿಸ್ತಾ ಇದ್ದೀವಿ ಅಂತ IMFನ MD ಕ್ರಿಸ್ಟಲಿನಾ ತಿಳಿಸಿದ್ದಾರೆ. ಹಾಗೆ ಯುರೋಪಿಯನ್ ಯೂನಿಯನ್ ಕೂಡ ಡಾಲರ್ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬಂದು ಪರ್ಯಾಯ ಮಾರ್ಗಗಳ ಬಗ್ಗೆ ಯೋಚನೆ ಮಾಡಬೇಕಿದೆ ಅನ್ನೋ ಸಲಹೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇದರ ಜೊತೆ ಸದ್ಯಕ್ಕೆ ನಾನಾ ದೇಶಗಳು ಹಾಗೂ ಹೂಡಿಕೆದಾರರು ಕೂಡ ಡಾಲರ್ಗೆ ಪರ್ಯಾಯವಾಗಿ ಚಿನ್ನವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಚಿನ್ನ ಅನ್ನೋದು ಎಲ್ಲ ಕರೆನ್ಸಿಗಳು ನಂಬಿಕೆ ಕಳ್ಕೊಳ್ಳೋ ಸಂದರ್ಭದಲ್ಲಿ ಅತ್ಯಂತ ಸೇಫ್ ಹಾಗೂ ವಿಶ್ವಾಸಾರ್ಹ ಹೂಡಿಕೆ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಚಿನ್ನದ ಮೇಲೆ ಹೂಡಿಕೆಗಳು ಹೆಚ್ಚಾಗ್ತಾ ಇವೆ. ಚಿನ್ನದ ಬೆಲೆ ವಿಪರೀತ ಅನ್ನೋಷ್ಟು ಏರಿಕೆ ಆಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಚಿನ್ನ ಕೂಡ ಸೇಫ್ ಹೂಡಿಕೆ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಹೇಳಿರುವ IMF ಇನ್ನಷ್ಟು ಪರ್ಯಾಯಗಳ ಅಗತ್ಯದ ಬಗ್ಗೆ ಬೆಳಕು ಚೆಲ್ತಾ ಇದೆ. IMFನ ಈ ಹೇಳಿಕೆ ಕೂಡ ಡಾಲರ್ ವಿರುದ್ಧ ಒಂದಷ್ಟು ನೆಗೆಟಿವ್ ಪರಿಣಾಮಗಳನ್ನು ಖಂಡಿತ ಬೀರೋ ಸಾಧ್ಯತೆ ಇರುತ್ತೆ. ಇನ್ನು ನಮ್ಮ ಭಾರತದ ಕರೆನ್ಸಿ ಕೆಳಗೆ ಅದು ಕೂಡ ಡಾಲರ್ ಎದುರು ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಹೋಗ್ತಾ ಇದೆ. ಒಂದು ಡಾಲರ್ಗೆ 92ರ ಗಡಿಗೆ ಬಂದು ರೂಪಾಯಿ ನಿಂತಿದೆ. ಇಲ್ಲಿ ನಮ್ಮ ಆಮದುಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು, ಅಮೆರಿಕದ ಟ್ಯಾರಿಫ್ ವಿರುದ್ಧ ನಡೀತಿರೋ ಬೆಲೆ ಇಳಿಕೆಯ ಪೈಪೋಟಿಗಳು, ನಾನಾ ದೇಶಗಳ ಜೊತೆ ಮಾಡ್ಕೊಳ್ತಾ ಇರೋ FTAಗಳ ಕಾರಣಕ್ಕುಂಟಾಗ್ತಿರೋ ಕಾಂಪಿಟೇಷನ್ನು, ಡಾಲರ್ ಡಂಪಿಂಗ್ ಪಾಲಿಸಿಗಳು ಇವೆಲ್ಲ ಕೂಡ ಭಾರತದ ರೂಪಾಯಿಯ ಮೌಲ್ಯ ಕುಸಿತಕ್ಕೆ ಕಾರಣ ಆಗ್ತಾ ಇವೆ. ಇನ್ನು ಡಾಲರ್ ಎದುರು ರೂಪಾಯಿಯ ಬೆಲೆ ಕಡಿಮೆ ಆದರೆ ನಮ್ಮ ರಫ್ತುಗಳಿಗೆ ಅದು ಲಾಭ ಮಾಡಿಕೊಡುತ್ತೆ. ಆದರೆ ಆಮದುಗಳ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಪೆಟ್ರೋಲಿಯಂ ನಾವು ಅತಿ ಹೆಚ್ಚು ರಷ್ಯಾದಿಂದ ಆಮದು ಮಾಡ್ಕೋತಾ ಇದೀವಿ. ಅದಕ್ಕೆ ಡಾಲರಲ್ಲಿ ಹಣ ಕೊಡ್ತಾ ಇಲ್ಲ, ರೂಪಾಯಿಯಲ್ಲೇ ಕೊಡ್ತಾ ಇದೀವಿ. ಆದರೆ ನಾವು ಬೇರೆ ಬೇರೆ ದೇಶಗಳಿಂದ ವಿಶ್ವ ಬ್ಯಾಂಕ್ನಿಂದ ತಂದಿರೋ ಸಾಲಗಳನ್ನು ರೂಪಾಯಿಯಲ್ಲಿ ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಡಾಲರ್ ಬೇಕಾಗುತ್ತೆ. ಹೀಗಾಗಿ ರೂಪಾಯಿಯ ಮೌಲ್ಯ ಕುಸಿತ, ಸಾಲದ ಮೊತ್ತಗಳು, ಸಾಲದ ಮೇಲಿನ ಬಡ್ಡಿ, ನಾವು ಮಾಡ್ಕೊಳ್ಳೋ ಎಲೆಕ್ಟ್ರಾನಿಕ್ಸ್, ಕೆಮಿಕಲ್ಸ್, ಯುದ್ಧೋಪಕರಣಗಳ ಆಮದು, ಹೀಗೆ ಯಾವುದನ್ನೆಲ್ಲ ನಾವು ಡಾಲರಲ್ಲಿ ಕೊಟ್ಟು ಖರೀದಿ ಮಾಡ್ತೀವೋ ಆ ವಸ್ತುಗಳ ಬೆಲೆ ಏರಿಕೆಗೆ ಇದು ಕಾರಣ ಆಗುತ್ತೆ.
ಭಾರತದ ಕರೆನ್ಸಿಯ ಬಗ್ಗೆ ಬೇರೆಯದ್ದೇ ಲೆಕ್ಕಾಚಾರಗಳಿವೆ. ಆ ಬಗ್ಗೆ ಹಿಂದಿನ ವಿಡಿಯೋ ಒಂದರಲ್ಲಿ ಒಂದಷ್ಟು ಚರ್ಚೆ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇದು ಗೆಳೆಯರೆ ಅಮೆರಿಕಾದ ಡಾಲರ್ ಪತನಗೊಳ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.